ಹಲವಾರು ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ಕಲ್ಲೆಲ್ಲ ರೀಸೆಂಟಾಗಿ ನೋಡ್ತಾ ಇರುವಾಗ ನನಗೆ ಹಲವಾರು ಜನಗಳು ಹೇಳ್ತಿದ್ರು, ಅಂದರೆ ಯೂಟ್ಯೂಬರ್ಸ್ಗಳೇ ನನ್ನ ನೇಮು ತೊಗೊಂಬಿಟ್ಟು ಅವ್ರು ಹೇಳ್ತಿದ್ರು 10 ಲಕ್ಷ ಸಬ್ಸ್ಕ್ರೈಬರ್ಸು ಅಂತ ಅಲ್ಲ. ದಯವಿಟ್ಟು ಹಂಗಲ್ಲ ಅನ್ನಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಕನ್ನಡದವರು ಎಷ್ಟೊಂದು ಜನ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆ್ಯಂಡ್ ಅವ್ನಿಗೇನು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ರೆಸ್ಪೆಕ್ಟ್ ಅಲ್ಲ, ತಿಳಿದು ರೆಸ್ಪೆಕ್ಟು ಕೊಡೋಂಗಿಲ್ಲ ಅವ್ನಿಗೆ. ನಿಮ್ಗೆ ಏನಾದ್ರು ಕಾಸು ಕೊಟ್ಟರೆ ನಿಮಗೂ ಕೂಡ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಗಾಯ್ಸ್, ಓಕೆನಾ? ಇದೆಲ್ಲ ತಲೆ ಕೆಡಿಸ್ಕೊಂಬಿಡಿ. ಯಾಕಂದರೆ ನೀವು ಅನ್ಕೊಬೋದು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಲ್ಲ ಗೈಸ್. ನಮ್ಮ ಕನ್ನಡದವರು ಮನ್ಸು ಮಾಡಿದ್ರೆ 2 ನಿಮಿಷ ಗೈಸ್ ಹ್ಯಾಕ್ ಮಾಡೋಕೆ ಒಂದು ಚಾನಲ್ನ. ಬಟ್ ನಾವು ಕನ್ನಡದವ್ರು ಮನ್ಸು ಮಾಡಬೇಕು. ಹ್ಯಾಕರ್ಗಳು, ಟ್ರೋಲರ್ಗಳೆಲ್ಲ ಇಕ್ಕಬೇಕು. ಟ್ರೋಲರ್ಗಳೆಲ್ಲ ಸ್ವಲ್ಪ ಸುಮ್ಮನೆ ಆಗ್ಬಿಟ್ಟವ್ರೆ ಒಂದು ಸುದ್ದಿಗೆ, ಅಂದರೆ ಗೊತ್ತವ್ರಿಗೆ ಇವನು ಮಾಮ ಅಂತ. ಬಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗೈಸ್ ಇವನ ಬಗ್ಗೆ ನಾವು ವೀಡಿಯೋಗಳೆಲ್ಲ ಸುರಿಯಲ್ಲ ಗೈಸ್, 1 ಪಾರ್ಟು 2 ಪಾರ್ಟು 3 ಪಾರ್ಟು ಅಂತ. ಯಾಕಂದರೆ ಇವನು ಏನು ಇಲ್ದಿರ ಮಾಮ. ಆ್ಯಂಡ್ ಸುಮ್ಮನೆ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕೋದಲ್ಲ, ನನಗೆ ಎಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ನಾನು ಒಳ್ಳೆ ಕಂಟೆಂಟ್ ಹಾಕ್ಬೇಕು ಅಂತ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋದು. ಆ್ಯಂಡ್ ಅದಕ್ಕೋಸ್ಕರ ನಾವು ಎಷ್ಟೊಂದು ಜರ್ನಿ ಮಾಡಿ ನಮ್ಮ ಚಾನಲ್, ಅಂದರೆ ನಮ್ಮ ಸಂಸ್ಥೆ ಏನಿದೆ ಟೆಕ್ ವರ್ಡ್ ಬೈ ಬೆಳಗಿರಿ, ಒಂದು ಎಲೆಕ್ಟ್ರಾನಿಕ್ ಶಾಪ್ ಓಪನ್ ಆಗ್ತಾ ಇದೆ ನಮ್ಮದು. ಅದ್ರ ಬಗ್ಗೆ ಫೋಕಸ್ ಕೊಡಬೇಕಿಂತ ನನ್ನ ಮಕ್ಕಳು ಇರ್ತಾರೆ, ಅಂದರೆ ಅವರೇ ಕೈಲಿ ಸುರಿದ್ರೆ ಒಂದು 2-3 ಹುಳ ಸಿಗುತ್ತೆ ಅಂತ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಹೌದು ಗೈಸ್, ಎಷ್ಟೊಂದು ಜನ ಹಿಂದಿಯವರು ಎಷ್ಟೊಂದು ರೆಸ್ಪೆಕ್ಟ್ ಮಾಡಿದ್ದಾರೆ ನಮ್ಮ ಕನ್ನಡ. ಯಾವ ರೆಸ್ಪೆಕ್ಟ್ ಮಾಡಿದ್ರು ಏನು ಪರವಾಗಿಲ್ಲ. ಬಟ್ ನಮ್ಮ ಕನ್ನಡದ ಬಗ್ಗೆ ಯಾವುದೇ ರೀತಿಯಾದಂಥ ಒಬ್ಬನು ಕೂಡ ಮಾತಾಡಬಾರ್ದು. ಇವನು ಅದಕ್ಕೆ ಒಂದು ಪಾಠ ಅಂತ ಹೇಳ್ತಾ ಇವರನ್ನೆಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಟಾಟಾ. ಅವನ ಮುನ್ನ ಹಾಕಿ ಅಷ್ಟು ಇಂಕಲ್.